ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಕಿಫಾರ್ ಅಂತ. ಮಲೇಷಿಯನ್ನ ಭಯಾನಕ ಹಾರ ಮೂವಿ ಇದು. ಈ ಮೂವಿ ಆಕ್ಚುಲಿ ಒಂದು ಕನ್ನಡ ಮೂವಿಗೆ ಹೋಲುತ್ತೆ. ಅದು ಯಾವ ಮೂವಿ ಅಂತ ಕಮೆಂಟಲ್ಲಿ ಲಾಸ್ಟ್ಗೆ ತಿಳಿಸಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಗೋಣ. ಈ ಮೂವಿ ಸ್ಟಾರ್ಟ್ ಆಗೋದು 1977 ನಲ್ಲಿ. ಇಲ್ಲಿ ನಮಗೆ ಒಂದು ಮನೇಲಿ ಡಾಲ್ ಒಟ್ಟಿಗೆ ಆಡ್ತಿರುವ ಇಬ್ಬರು ಮಕ್ಕಳನ್ನ ತೋರಿಸ್ತಾರೆ. ಅವ್ರ ಹೆಸರು ಯೂಸುಫ್ ಹಾಗೆ ಡಿನ್ ಅಂತ. ಇಲ್ಲಿ ಡಿನ್ ಆ ಮನೆ ಕೆಲಸದವಳಾದ ನೆಂಗ್ನ ಮಗ ಆಗಿದ್ರೆ, ಯೂಸುಫ್ ಆ ಮನೆ ಯಜಮಾನ ಗಜಾಲಿ ಹಾಗೆ ಯಜಮಾನಿ ನೂರ್ನ ಮಗ. ಯೂಸುಫ್ಗೆ ಒಬ್ಬಳು ಬುದ್ಧಿಮಾಂದ್ಯ ತಂಗಿ ಕೂಡ ಇದ್ದಾಳೆ. ಅವಳ ಹೆಸರು ಏಕ ಅಂತ. ಹಾಗೆ ಇದು ಯೂಸುಫ್ನ ಸ್ಟೆಪ್ ಮದರ್ ಮೆವಾರ್ ಅಂತ ಅವಳ ಹೆಸರು. ಎನಿವೆ, ಇವಾಗ ಸೀನ್ ಕಡೆ ಬಂದ್ರೆ ಯೂಸುಫ್ ಡಿನ್ ಇಬ್ಬರು ಆಟ ಆಡ್ತಿದ್ದಾಗ ಅಲ್ಲಿ ಏಕ ಬಂದು ಡಾಲ್ನ ಕತ್ಕೊಂಡು ಹೋಗ್ತಾಳೆ. ಹಾಗೆ ಅವಳಿಂದ ಆ ಡಾಲ್ನ ಗಜಾಲಿ ತಗೊಂಡು ಅವನು ಮನೆಯ ಮೇಡ್ಗೆ ವಾರ್ನ್ ಮಾಡ್ತಾನೆ, ಮನೇಲಿ ಗೆಸ್ಟ್ ಇದ್ದಾರೆ, ಈ ಕೂಡಲೇ ಮಕ್ಕಳನ್ನ ಮೇಲ್ ಕರ್ಕೊಂಡು ಹೋಗುವಂತ. ಸರಿ ಅಂತ ಅವಳು ಕೂಡ ಮೇಲೆ ಕರ್ಕೊಂಡು ಹೋಗ್ತಾಳೆ. ಆ ರಾತ್ರಿ ಯೂಸುಫ್ ಮಲಗಿದ್ದಾಗ ಏನೋ ಸೌಂಡ್ ಆಗಿ ಕಣ್ ತೆರಿತಾನೆ. ಶಾಕಿಂಗ್ಲಿ ಅಲ್ಲಿ ಡಿನ್ನ ಆತ್ಮ ಬಂದು ಅವನಿಗೆ ಹೆದರಿಸುತ್ತೆ. ಆ ಸೀನ್ ಎಂಡ್ ಆಗ್ತಿದ್ದಾಗಿ ಮೂವಿ ಸೀದಾ 30 ವರ್ಷಗಳ ಕಾಲ ಮುಂದೆ ಹೋಗುತ್ತೆ. ಇಲ್ಲಿ ನಮಗೆ ಕಾರಲ್ಲಿ ಬರ್ತಿರೋ ದೊಡ್ಡವನಾಗಿರುವ ಯೂಸುಫ್ನ ತೋರಿಸ್ತಾರೆ. ಅವನನ್ನ ಅವನ ಮನೆ ಕೆಲಸದವನಾದ ಪಾರ್ಕ್ ಅನ್ನುವತ್ತ ಕರ್ಕೊಂಡು ಬರ್ತಿರ್ತಾನೆ. ಆ ಪಾರ್ಕ್ ಆಕ್ಚುಲಿ ಯೂಸುಫ್ನ ಅಪ್ಪನ ಕಾಲದಿಂದಲೂ ಆ ಮನೇಲಿ ಕೆಲಸ ಮಾಡ್ಕೊಂಡಿದ್ದ. ಹಾಗೆ ಯೂಸುಫ್ 30 ವರ್ಷಗಳ ಕಾಲ ಯುರೋಪ್ ಅಲ್ಲಿ ಸ್ಟಡಿ ಮಾಡ್ತಿದ್ದ. ಚಿಕ್ಕವನಿರುವಾಗ್ಲೇ ಅವನಲ್ಲಿ ಸ್ಟಡಿಗಂತ ಕಳಿಸಿದ್ರು. ಅಂಡ್ ಇವಾಗ ಮನೆಗೆ ಬರ್ತಿರುವ ಕಾರಣ ಅವನಪ್ಪ ಗಜಾಲಿಗೆ ಹುಷಾರಿಲ್ಲ, ಸೊ ನೋಡ್ಕೊಂಡು ಹೋಗುವಂತ ಬರ್ತಿರ್ತಾನೆ. ಹಾಗೆ ಈ ಸೀನ್ ಮೂಲಕ ನಮಗೆ ಅವನ ಫ್ಯಾಮಿಲಿಯ ಪರಿಚಯ ಕೂಡ ಆಗುತ್ತೆ. ಅವನ ಹೆಂಡತಿ ಹೆಸರು ಮರಿಸಾ ಹಾಗೆ ಮಗನ ಹೆಸರು ಮೆಕಾಯ್ ಅಂತ. ಆದ್ರೆ ಅವನು ಅವರಿಬ್ಬರನ್ನ ಯುರೋಪಲ್ಲೇ ಬಿಟ್ಟು ಬಂದಿದ್ದ. ಬಿಕಾಸ್ ಅವನು ಅವರಿಬ್ಬರನ್ನ ಇಲ್ಲಿನ ವಾತಾವರಣದಿಂದ ದೂರ ಇಡಲು ಇಚ್ಛೆ ಪಟ್ಟಿದ್ದ. ಎನಿವೆ, ಅದಾದ ಸುಮಾರು ಹೊತ್ತಿನ ನಂತರ ಕೊನೆಗೂ ಯೂಸುಫ್ ಮನೆಗೆ ರೀಚ್ ಆಗ್ತಾನೆ. ಮನೆಗೆ ಬಂದ ಕೂಡಲೇ ಅವನ ಕಣ್ಣಿಗೆ ಬಿದ್ದಿದ್ದು ಅವನ ತಂಗಿ ಏಕ. ಆದ್ರೆ ಅವಳು ಮಾತ್ರ ಅವನೊಟ್ಟಿಗೆ ಜಾಸ್ತಿಯಾಗಿ ಮಾತಾಡಲ್ಲ, ಬಿಕಾಸ್ ಅವಳಿಗೆ ಅವನ ಮೇಲೆ ಕೋಪ ಇತ್ತು. ಯಾಕಂದ್ರೆ ಅವರಮ್ಮ ನೂರ್ ಕೆಲವು ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋದ ನಂತರ ಇವಳು ಆ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಳು. ಅವಳಿಗೆ ಸಪೋರ್ಟ್ ಅಂತ ಯಾರು ಕೂಡ ಇರಲಿಲ್ಲ. ಅದೇ ಒಂದು ಕೋಪ ಅವಳಿಗೆ ಯೂಸುಫ್ ಮೇಲೆ ಇನ್ನೂ ಕೂಡ ಇದೆ. ಆವಾಗಲ್ಲಿ ಯೂಸುಫ್ನ ಸ್ಟೆಪ್ ಮದರ್ ಮೇವರ್ ಬರ್ತಾಳೆ. ಶಾಕಿಂಗ್ ಏನಪ್ಪಾ ಅಂದ್ರೆ, ಮೇವರ್ 30 ವರ್ಷಗಳ ಹಿಂದೆ ಯಾವ ರೀತಿ ಕಾಣ್ತಿದ್ಲೋ ಇವಾಗ ಕೂಡ ಅದೇ ರೀತಿ ಕಾಣ್ತಿರ್ತಾಳೆ. ಹಾಗೆ ಯೂಸುಫ್ನ ಅಮ್ಮನ ಬಗ್ಗೆ ಹೇಳ್ತಾಳೆ. ಸುಮಾರು ವರ್ಷಗಳ ಹಿಂದೆ ನೂರ್ ಓಡಿ ಹೋದವಳು ಇವಾಗ ಕೂಡ ಪತ್ತಿಲ್ಲ, ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ ಅಂತ. ಅನಂತರ ಸೀದಾ ಅವನು ತನ್ನ ರೂಮ್ಗೆ ಹೋಗ್ತಾನೆ. ಅಲ್ಲಿರುವ ಗೋಡೆ ಮೇಲೆ ಬರೆದಿರುವಂತ ಕೆಲವು ಡ್ರಾಯಿಂಗ್ನ ಅಬ್ಸರ್ವ್ ಮಾಡ್ತಾನೆ. ಅದನ್ನೆಲ್ಲ ಮಾಡಿರೋದು ಏಕ. ಹಾಗೆ ಅವಳಲ್ಲಿ ಬರ್ತಾಳೆ ಕೂಡ, ಬಟ್ ಅವಳು ಅವನೊಟ್ಟಿಗೆ ಜಾಸ್ತಿಯಾಗಿ ಮಾತಾಡಲ್ಲ. ಹಾಗೆ ಇಲ್ಲಿ ಯೂಸುಫ್ಗೆ ಡೆನ್ ಹಾಗೆ ಅವನು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ದ ಆ ಗೊಂಬೆ ನೋಡ್ತಾನೆ. ಅದಾದ ನಂತರ ಅವನು ಹೋಗಿದ್ದೆ ತಂದೆ ಗಜಾಲಿನ ನೋಡೋಕೆ. ಅವನ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ಅವರು ಸತ್ತೋಗ್ತಾರೆ ಅನ್ನೋಗಿತ್ತು ಅವರ ಸ್ಥಿತಿ. ಆಗ ಯೂಸುಫ್ ಅವರ ಹತ್ತಿರ ಒಂದೇ ಒಂದು ಕ್ವಶನ್ ಕೇಳ್ತಾನೆ, ನನ್ನ ಚಿಕ್ಕ ವಯಸ್ಸಲ್ಲೇ ಯಾಕೆ ಯುರೋಪ್ಗೆ ಕಳಿಸಿದ್ರಿ ಅಂಡ್ ಅಮ್ಮ ಓಡಿ ಹೋಗಿದ್ದರು, ಯಾಕೆ ನಂಗದ್ರ ಬಗ್ಗೆ ತಿಳಿಸಿಲ್ಲ ಅಂತ. ಆವಾಗ ಗಜಾಲಿಗೆ ಎಚ್ಚರವಾಗುತ್ತೆ. ಅವನು ಯೂಸುಫಿಂದ ನಿಂತಿದ್ದ ಡಿನ್ನ ಭಯಾನಕ ಆತ್ಮ ಕಂಡು ಹೆದರಿ ಅವನ ಸ್ಥಿತಿ ಇನ್ನೂ ಗಂಭೀರ ಆಗುತ್ತೆ. ಆಗ ಯೂಸುಫ್ ಪ್ರೇಯರ್ ಮಾಡಿ ಎಲ್ಲ ನಾರ್ಮಲ್ ಆಗುವಂತೆ ಮಾಡ್ತಾನೆ. ಹಾಗೆ ಆ ಎಲ್ಲ ದೃಶ್ಯವನ್ನ ಮೇವರಲ್ಲಿ ಇದ್ಕೊಂಡು ನೋಡ್ತಿದ್ಲೆ ಹೊರತು ಏನು ಕೂಡ ಮಾಡಲ್ಲ. ಯಾಕಂದ್ರೆ ಅವಳಿಗೆ ಗೊತ್ತಿತ್ತು ಗಜಾಲಿ ಸ್ವಲ್ಪ ದಿನದಲ್ಲಿ ತೀರಿ ಹೋಗ್ತಾನೆ, ಅವನ ಬಗ್ಗೆ ಕೇರ್ ಮಾಡೋದ್ರಲ್ಲಿ ಅರ್ಥನಿಲ್ಲ ಅಂತ ಆ ರೀತಿ ವರ್ತನೆ ಮಾಡ್ತಿರ್ತಾಳೆ. ಅನಂತರ ಅವನ್ ಕೆಳ ಬಂದಾಗ ಅಲ್ಲವನಿಗೆ ತಾನು ಚಿಕ್ಕ ವಯಸ್ಸಲ್ಲಿ ಡಿನ್ನೊಟ್ಟಿಗೆ ಆಡ್ತಿದ್ದ ಕೆಲವು ನೆನಪುಗಳ ಮರುಕರಣೆ ಆಗುತ್ತೆ. ಅನಂತರ ಮನೆಯ ಆಟಿಕ್ ಮೇಲೆ ಏನೋ ಶಬ್ದ ಆಯ್ತಂತ ಹೋಗಿ ನೋಡಿದಾಗ ಶಾಕಿಂಗ್ಲಿ ಅಲ್ಲಿ ಅದೇ ಡಿನ್ನ ಆತ್ಮ ಬಂದು ಅವನಿಗೆ ಹೆದರಿಸುತ್ತೆ. ಇವನು ಅಲ್ಲಿಂದ ಇದನ್ನು ಹೋಗ್ಬೇಕು. ಆವಾಗ ಡೋರ್ ಇದ್ದಕ್ಕಿದ್ದಾಗೆ ಲಾಕ್ ಆಗುತ್ತೆ. ಕೊನೆಗೆಗೂ ಅಲ್ಲಿಂದ ತಪ್ಪಿಸ್ಕೊಂಡು ಹೊರ ಬರ್ತಾನೆ. ಲೈಕ್ ಮನೆಗೆ ಬಂದ ಮೊದಲ ದಿನವೇ ಯೂಸುಫ್ಗೆ ದೆವ್ವದ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆದ್ರೆ ಎಲ್ಲ ಓಕೆ, ಈ ಡಿಂಗ್ ಎಲ್ಲಿದ್ದಾನೆ, ಅವನ ಆತ್ಮ ಇದೆ ಅಂದ್ರೆ ಅವನು ಸತ್ತೋದ್ನ, ದೇವರಣೆ ಅದ್ರ ಬಗ್ಗೆ ಗೊತ್ತಾಗಲ್ಲ. ಆಕ್ಚುಲಿ ಅದೇ ಟ್ವಿಸ್ಟ್ ಎಂಡ್ ಅಲ್ಲಿ ಗೊತ್ತಾಗುತ್ತೆ. ಹಾಗೆ ಯೂಸುಫ್ಗೆ ಕೂಡ ಅದ್ರ ಬಗ್ಗೆ ಯಾವುದೇ ನೆನಪಿದ್ದಿರುವುದಿಲ್ಲ. ಎನಿವೆ, ಅದರ ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ಲರೂ ಆ ರಾತ್ರಿ ಕೂತು ಡಿನ್ನರ್ ಮಾಡ್ತಿರ್ತಾರೆ. ಆಗ ಏಕ ಸಡನ್ ಆಗಿ ಒಂದು ಶಾಕಿಂಗ್ ವಿಷಯ ಹೇಳ್ತಾಳೆ. ದಿನ ರಾತ್ರಿ ನೂರ್ ಅಂದ್ರೆ ಅವಳಮ್ಮ ಅವಳ ಮೀಟ್ ಆಗ್ಲಿಕ್ಕೆ ಗಾರ್ಡನ್ ಅಲ್ಲಿರೋ ಒಂದು ಮರದ ಹತ್ತಿರ ಬರ್ತಾಳಂತ. ಬಟ್ ಅವಳೊಬ್ಳು ಬುದ್ಧಿಮಾಂದ್ಯ ಆಗಿದ್ದರಿಂದ ಯಾರು ಅವಳ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಆ ರಾತ್ರಿ ಯೂಸುಫ್ ಬಾಲ್ಕನಿ ನಿಂತು ಹೆಂಡತಿ ಒಟ್ಟಿಗೆ ಫೋನ್ ಅಲ್ಲಿ ಮಾತಾಡ್ತಿರ್ತಾನೆ. ಆಗ ಕೆಳಗಡೆ ಗಾರ್ಡನ್ಗೆ ಇದೇ ಮೇವರ್ ಬಂದು ಗಿಡದ ಎಲೆಗಳನ್ನ ಕೇಳೋಕೆ ಅಂತ ಬರ್ತಾಳೆ. ಬಿಕಾಸ್ ಅವಳು ಈ ಏಕನ ಟ್ರೀಟ್ಮೆಂಟ್ ನಲ್ಲ ಅದೇ ಗಿಡಮೂಲಿಕೆಯನ್ನ ಮಾಡ್ತಿರ್ತಾಳೆ. ಎನಿವೆ, ಆ ರಾತ್ರಿ ಯೂಸುಫ್ಗೆ ಒಂದು ಭಯಾನಕವಾದ ಕನಸು ಬೀಳುತ್ತೆ. ಅದರಲ್ಲಿ ಅವನು ಹಲವು ವ್ಯಕ್ತಿಗಳು ಈ ಮನೆಯಲ್ಲಿ ರಿಚುವಲ್ ಮಾಡುವುದನ್ನ ನೋಡ್ತಾನೆ. ಅದ್ಯಾವುದೋ ಹುಡುಗನ ಬಲಿ ಕೊಟ್ಟು
ಅದರಿಂದ ಡಿಸ್ಟರ್ಬ್ ಆಗಿ ಎಚ್ಚರವಾದವನಿಗೆ ಅಲ್ಲಿ ಮತ್ತೆ ಪುನಃ ಅದೇ ಡಿಂಗ್ನ ಆತ್ಮ ಬಂದು ಬರೀ ಹೆದರಿಸುವುದಲ್ಲದೆ ಅಟ್ಯಾಕ್ ಕೂಡ ಮಾಡೋಕ್ ಬರುತ್ತೆ. ಇವನು ಆ ಹೊತ್ತಿಗೆ ಪ್ರೇಯರ್ಸ್ ಎಲ್ಲ ಹೇಳಿ ಅದರಿಂದ ಬಚಾವಾಗಿದ್ದ. ಅದಾದ ನಂತರ ಬೆಳಗಾಗುತ್ತೆ. ರೂಮಿಂದ ಹೊರಗೆ ಬಂದ ಯೂಸುಫ್ಗೆ ಒಂದು ಸರ್ಪ್ರೈಸ್ ಕಾದಿರುತ್ತೆ. ಅದೇನಂದ್ರೆ ಯುರೋಪಿಂದ ಅವನ ಹೆಂಡತಿಯಾಗಿ ಮಗ ಬಂದಿರ್ತಾರೆ. ಬಟ್ ಇವನಿಗೆ ಖುಷಿ ಆಗಲ್ಲ. ಬದಲಾಗಿ ಮಾರಿಸನ್ ರೂಮಿಗೆ ಕರ್ಕೊಂಡೋಗಿ ಬೈತಾನೆ, ಯಾಕೆ ಬಂದ್ರಿ ಅಂತ. ಅಲ್ಲವರ ಮಾತುಕತೆ ಮೂಲಕ ನಮ್ಗೆ ಗೊತ್ತಾಗುತ್ತೆ ಮರಿಸಾಗೆ ಬೇರೊಬ್ಬನೊಟ್ಟಿಗೆ ಅಫೇರ್ ಇದ್ದಿತ್ತು ಅಂತ. ಹಾಗೆ ಆ ಎಲ್ಲ ಮಾತನ್ನ ಬಾಗಿಲಿಂದ ನಿಂತು ಈ ಮೇವರ್ ಕೇಳ್ತಿರ್ತಾಳೆ. ಅನಿವೆ ನಂತರ ಅವರಿಬ್ಬರನ್ನ ಯೂಸುಫ್ ತನ್ನ ತಂದೆ ಬಳಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಗಜಾಲಿ ಮಿಕಾಯ್ನ ಕಂಡು ಗಾಬರಿಯಲ್ಲಿ ಪ್ಯಾನಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಶಾಕಿಂಗ್ಲಿ ಅವನಲ್ಲೇ ಸತ್ತೋಗ್ಬಿಡ್ತಾನೆ. ಸಾಯೋ ಮುಂಚೆ ಅವನು ಯೂಸುಫ್ನ ಕಿವಿಯಲ್ಲಿ ಒಂದು ವರ್ಡ್ ಹೇಳ್ತಾನೆ, ಸ್ನೇಕ್ ಅಂತ. ಬಟ್ ಅವನಿಗೆ ಅದರ ಅರ್ಥ ಗೊತ್ತಾಗಲ್ಲ. ನಿಜವಾಗ್ಲೂ ಗಜಾಲಿ ಸತ್ತಿದ ರೀತಿ ನೋಡಿ ಎಲ್ಲರೂ ಶಾಕಲ್ಲಿ ಮುಳುಗಿದ್ರು. ನಂತರ ಅವನ ಹೆಣವನ್ನ ಮನೇಲಿಟ್ಟು ರೇಚಲ್ ಕಾರ್ಯವನ್ನೆಲ್ಲ ಮಾಡೋಕೆ ಮುಂದಾಗ್ತಾರೆ. ಸೊ ಆ ರಾತ್ರಿ ಹೆಣನ ಮನೇಲಿಟ್ಟು ಎಲ್ಲರೂ ಮಲಗೋಕ್ ಹೋಗ್ತಾರೆ. ಈ ಕಡೆ ಬೆಡ್ ಮೇಲೆ ಮಲಗಿದ್ದ ಮರಿಸ ಹತ್ರ ಹೋಗಿ ಯೂಸುಫ್ ಕ್ಷಮೆ ಕೇಳ್ತಾನೆ. ಆವಾಗ ರೂಮ್ ಒಳಗೆ ಮರಿಸ ಬರ್ತಾಳೆ. ಅಂದ್ರೆ ಇಷ್ಟೊತ್ತು ಅವನು ಮಾತಾಡ್ತಿದ್ದು ಭೂತದ ಜೊತೆ. ಸೀರಿಯಸ್ಲಿ ಯೂಸುಫ್ ಅದರಿಂದ ಫ್ರೀಕ್ಔಟ್ ಆಗಿ ಬಿಡ್ತಾನೆ. ಅಷ್ಟ್ ಮಾತ್ರ ಅಲ್ಲ, ಆ ರಾತ್ರಿ ಅವನಿಗೆ ಮತ್ತದೇ ಕನಸು ಬಿದ್ದು ಎಚ್ಚರವಾಗಿ ಹೊರಗೆ ಹೋದಾಗ ಅಲ್ಲಿ ಗಜಾಲಿ ಶವ ಮಿಸ್ ಆಗಿರುತ್ತೆ. ಇವನು ಎಲ್ಲೋಯ್ತಂತ ಹುಡುಕ್ತಿದ್ದಾಗ ಅಲ್ಲಿರೋ ಕುರ್ಚಿ ಮೇಲೆ ಆ ಶವದ ಭೂತ ಕೂತಿರುತ್ತೆ. ಹಾಗೆ ಡಿಂಗ್ನ ಆತ್ಮ ಕೂಡ ಬಂದು ನೀನಿಲ್ಲಿ ಯಾಕೆ ಬಂದೆ ಅಂತ ಕೇಳಿ ಮಾಯವಾಗುತ್ತೆ. ಅವನ ಧ್ವನಿ ಕೇಳಿ ಸರ್ವೆಂಟ್ ನೆಂಗ್ ಓಡಿ ಬರ್ತಾಳೆ. ಆದ್ರೆ ಆವಾಗಲ್ಲಿ ಎಲ್ಲ ನಾರ್ಮಲ್ ಆಗಿರುತ್ತೆ. ಅವಳು ಹೇಳ್ತಾಳೆ ಏಕಾಗಿ ನಿದ್ದಲ್ಲಿ ನಡೆಯೋ ಕಾಯಿಲೆ ಇದೆ, ಅವಳು ಹೊರಗೋಗಿದ್ದಾಳಂತ. ಸೊ ಆಗ ಪಾರ್ಕ್ ಏಕನ ಒಳಗಡೆ ಕರ್ಕೊಂಡು ಬರ್ತಾನೆ. ಏಕ ಆಕ್ಚುಲಿ ಅದೇ ಅವಳು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಮೆನ್ಷನ್ ಮಾಡಿದ ಅದೇ ಮರದ ಹತ್ತಿರ ಸ್ಟಕ್ ಆಗಿ ನಿಂತ್ಕೊಂಡಿದ್ಲು. ಪಾರ್ಕ್ ಒಳಗೆ ಕರ್ಕೊಂಡು ಬಂದಾದ ಸುಮಾರು ಹೊತ್ತಿನ ನಂತರ ಮತ್ತೆ ಪುನಃ ಹೋಗಿ ಅದೇ ಮರದ ಹತ್ತಿರ ನಿಂತ್ಕೊಂಡಿದ್ಲು. ಅನಿವೆ ಅದರ ನೆಕ್ಸ್ಟ್ ಡೇ ಎಲ್ಲರೂ ಗಜಾಲಿ ಶವನ ದಫನ್ ಮಾಡೋಕಂತ ಸ್ಮಶಾನಕ್ಕೆ ಹೋದಾಗ ಅಲ್ಲಿ ತೋಡಿಟ್ಟ ಹೊಂಡದಲ್ಲಿ ರಕ್ತ ಹೊರ ಬರ್ತಿತ್ತು. ಆದ್ರೂ ಕೂಡ ಅಲ್ಲೇ ಆ ಶವನ ದಫನ್ ಮಾಡ್ತಾರೆ. ಅದರ ನೆಕ್ಸ್ಟಿನಲ್ಲಿ ಮೇವಾರ್ ಮರಿಸಾಗಿ ತನ್ನ ಪಾಸ್ಟ್ ಬಗ್ಗೆ ಹೇಳ್ತಾಳೆ. ನನ್ನ ಅಪ್ಪ ಅಮ್ಮ ಇದ್ದ ಮನೆ ಬೆಂಕಿ ಹಿಡಿದು ಅವರು ಸತ್ತೋದ್ರು. ಅನಾಥ ಆಗಿದ್ದ ನನ್ನ ಗಜಾಲಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ. ಆದ್ರೆ ಅದಕ್ಕೆ ನೂರ್ ಯಾವುದೇ ಅಪೋಸ್ ಮಾಡಿಲ್ಲ. ಯೂಸುಫ್ ನನ್ನ ಮಗ ಅಲ್ಲ ಅಂದ್ರು ಸ್ವಂತ ಮಗನ್ ತರ ನೋಡ್ಕೋತಿದ್ದೀನಿ ಅಂತೆಲ್ಲ ಬಿಲ್ಡಪ್ ಕೊಡ್ತಾಳೆ. ಅದರ ನೆಕ್ಸ್ಟಿನಲ್ಲಿ ಯೂಸುಫ್ ಮೆಕಾಲಿನ ಗಾರ್ಡನ್ ಅಲ್ಲಿ ಬಿಟ್ಟು ಸೀದಾ ಬೇಸ್ಮೆಂಟ್ಗೆ ಹೋಗ್ತಾನೆ. ಯಾಕಂದ್ರೆ ಅವನ ಕನಸಲ್ಲಿ ಯಾವಾಗ್ಲೂ ಅದೇ ಬರ್ತಿದ್ದು. ಅಂಥದ್ದಲ್ಲಿ ಏನಿದೆ ಅಂತ ನೋಡೋಕೆ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋದ ನಂತರ ಅವನು ಮರೆತಿದ್ದ ಎಲ್ಲಾ ವಿಷಯ ನೆನಪಾಗುತ್ತೆ. ಅದೇನಪ್ಪ ಅಂದ್ರೆ ಯೂಸುಫ್ ಚಿಕ್ಕವನಿದ್ದಾಗ ಯಾರನ್ನೋ ಬಲಿ ಕೊಡೋದನ್ನ ಅವನು ಕಣ್ಣಾರೆ ಕಂಡಿದ್ದ. ಆದ್ರೆ ಯಾರಂತ ನೆನಪಾಗೋದಿಲ್ಲ. ಅನಂತರ ಅವನು ಹೆದರ್ಕೊಂಡು ಅದೇ ಕೂಡ್ಲೆ ಮನೆ ಬಿಟ್ಟು ಹೋಗ್ಲಿಕ್ಕೆ ಮುಂದಾಗ್ತಾನೆ. ಹಾಗೆ ಮರಿಸ ಕೂಡ ಹೇಳ್ತಾನೆ, ಬಟ್ ಅವಳು ಒಪ್ಪಲ್ಲ. ಈ ಕಡೆ ಗಾರ್ಡನ್ ಅಲ್ಲಿ ಕೂತಿದ್ದ ಮಿಕಾಲ್ ಹತ್ತಿರ ಏಕ ಒಂದು ಇಬ್ಬರು ಫುಟ್ಬಾಲ್ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ. ಒನ್ ಟೈಮಲ್ಲಿ ಬಾಲ್ ದೂರ ಹೋದಾಗ ಈ ಮಿಕಾಲ್ ಅದನ್ನ ತರೋಕಂತ ಹೋಗ್ತಾನೆ. ಆವಾಗ ಮಣ್ಣೊಳಗಿಂದ ಒಂದು ಭಯಾನಕವಾದ ಕೈ ಬಂದು ಅವನ ಕೈನ ಎಳೆಯುತ್ತೆ. ಅವನು ಗಾಬರಿಯಲ್ಲಿ ಕೂಗ್ತಾನೆ. ಅದನ್ನ ಕೇಳಿ ಓಡಿ ಬಂದ ಯೂಸುಫ್ ಏಕಾಲಿದ್ದದ್ ನೋಡಿ ಅವಳೇನಾದ್ರೂ ಮಾಡಿರ್ಬೋದಂತ ಕೋಪದಲ್ಲಿ ಅವಳನ್ನ ತಳ್ಳಿ ಬಿಡ್ತಾನೆ. ಅನಂತರ ಮಿಕಾಲ್ನ ಮನೆ ಒಳಗೆ ಕರ್ಕೊಂಡು ಹೋದಾಗ ಅಲ್ಲಿ ಮೇವರ್ ಏನೋ ಔಷಧಿ ಕೊಟ್ಟು ಅವನ್ನ ಸರಿ ಮಾಡ್ತಾಳೆ. ಅದರಿಂದ ಮರಿಸಾಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಮೇವರ್ ಮೇಲೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಬಟ್ ಯೂಸುಫ್ಗೆ ಗೊತ್ತಿತ್ತು ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಅವಳು ಆ ರೀತಿ ಎಲ್ಲ ಮಾಡ್ತಿದ್ದಾಳಂತ. ಎನಿವೆ ಆ ದಿನ ರಾತ್ರಿ ಪಾರ್ಕ್ ಆಗಿ ಯೂಸುಫ್ ಚರ್ಚ್ಗೆ ಹೋಗಿರ್ತಾರೆ. ಈ ಕಡೆ ಮನೆಯಲ್ಲಿ ರೂಮ್ ಒಳಗೆ ಮಲಗಿದ್ದ ಮಿಕಾಲಿಗೆ ಅದೇ ಡಿಂಗ್ನ ಆತ್ಮದ ಕನಸು ಬಿದ್ದು ಎಚ್ಚರವಾಗುತ್ತೆ. ಆಗ ಅವನಿಗೆ ಮರಿಸಾ ಸಮಾಧಾನ ಮಾಡಿ ಮಲಗಿಸ್ತಾಳೆ. ಆವಾಗ ಅವಳಿಗೆ ಮನೆ ಕೆಳಗೆ ಏನೋ ಸೌಂಡ್ ಕೇಳಿ ಬಂದು ಚೆಕ್ ಮಾಡೋಕಂತ ಕೆಳ ಬಂದಾಗ ಶಾಕಿಂಗ್ಲಿ ಅಲ್ಲಿರೋ ಟೇಬಲ್ ಮೇಲೆ ಹಲವಾರು ವ್ಯಕ್ತಿಗಳು ಕೂತು ಮನುಷ್ಯರ ಮಾಂಸವನ್ನ ತಿಂತಿರ್ತಾರೆ. ಆಗ ಅವಳ ಹಿಂದೆ ಮೇವಾರ್ ಬಂದು ನಾವು ಗಜಾಲಿ ಸತ್ತೋದಕ್ಕೆ ಪಾರ್ಟಿ ಮಾಡ್ತಿದೀವಿ ಅಂತ ಹೇಳ್ತಾಳೆ. ಹೆದರಿಂದ ಮರಿಸಾ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾಳೆ. ಆದ್ರೆ ಅದಕ್ಕೆ ಮೇವಾರ್ ಆಗಿ ಅಲ್ಲಿದ್ದವರು ಬಿಡದೆ ಅವಳಿಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾರೆ. ಹಾಗೆ ರೂಮ್ ಒಳಗಿದ್ದ ಮಿಕಾಲಿನ ಕೂಡ. ಈ ಕಡೆ ಚರ್ಚಿಂದ ಕಾರ್ ಮೂಲಕ ವಾಪಸ್ ಬರ್ತಿದ್ದಾಗ ಪಾರ್ಕ್ ಯೂಸುಫ್ ಹತ್ತಿರ ಎಲ್ಲಾ ರಹಸ್ಯನ ಬಾಯ್ ಬಿಡ್ತಾನೆ. ಆಕ್ಚುಲಿ ಈ ಮೇವಾರ್ ನೂರ್ ಗಜಾಲಿ ಮೂವರು ಸೇರಿ ಯೌವನವಾಗಿರ್ಬೇಕಂತ ಒಂದು ಡೀಮನ್ನ ಸಮ್ಮನ್ ಮಾಡಿದ್ರು. ಅದು ಒಬ್ಬ ಹುಡುಗನ ಬಲಿ ಕೊಟ್ಟು ಆ ಹುಡುಗ ಬೇರೆ ಯಾರು ಅಲ್ಲ, ಅದೇ ಡಿಂಗ್. ಆಗ ಯೂಸುಫ್ಗೆ ಎಲ್ಲ ನೆನಪಾಗುತ್ತೆ. ಅವನು ಚಿಕ್ಕ ವಯಸ್ಸಲ್ಲಿ ಕಂಡಿದ್ದು ಇದೇ ಡಿಂಗ್ನ ಬಲಿನ. ನಂತರದಲ್ಲಿ ಮೇವಾರ್ ಈ ಯೂಸುಫ್ನ ಕೂಡ ಬಲಿ ಕೊಡೋಕೆ ಮುಂದಾಗಿದ್ಲು. ಆದ್ರೆ ಅದಕ್ಕೆ ನೂರ್ ಬಿಡಲ್ಲ. ಅದರಿಂದ ಕೋಪಗೊಂಡ ಮೇವಾರ್ ನೂರ್ನ ಕೊಂದಾಕಿ ಅವಳ ಶವನ ಈ ಪಾರ್ಕ್ಗೆ ಅದೇ ಗಾರ್ಡನ್ ಹತ್ತಿರ ಹೂತಾಗ್ಲಿ ಕೇಳ್ತಾಳೆ. ಆ ಏಕ ಹೋಗಿ ನಿಂತ್ಕೋತಿದ್ಲಲ್ಲ ಅದೇ ಜಾಗದಲ್ಲಿ.
ಅನಂತರ ಗಜಾಲಿ ಯೂಸುಫ್ನ ಯುರೋಪ್ಗೆ ಕಳಿಸ್ತಾನೆ. ಈ ಎಲ್ಲ ವಿಷಯ ಕೇಳಿ ಯೂಸುಫ್ಗೆ ಕೋಪ ಬಂದು ಪಾರ್ಕ್ಗೆ ಹೊಡಿತಾನೆ. ಆಗ ಪಾರ್ಕ್ ಇವತ್ತು ಕೂಡ ಹುಣ್ಣಿಮೆ ರಾತ್ರಿ ಮೇವರ್ ಇವತ್ತು ಮಿಕಾಲಿನ ಬಲಿ ಕೊಡೋಗಂತ ಇದ್ದಾಳೆ, ಹೋಗಿ ಕಾಪಾಡುವಂತ. ಸೊ ಇವನು ಅದೇ ಕೂಡಲೇ ಮನೆಗೆ ಬರ್ತಾನೆ. ಈ ಪಾರ್ಕ್ ತಪ್ಪಿಸ್ಕೊಂಡು ಅದೇ ಗಾರ್ಡನ್ ಹತ್ತಿರ ಬಂದಾಗ ಅಲ್ಲಿ ನೂರ್ನ ಆತ್ಮ ಹಾಗೆ ಹಲವಾರು ಮಕ್ಕಳ ಆತ್ಮ ಬಂದು ಅದೇ ಗುಂಡಿಯಲ್ಲಿ ಅವನ ಹೂತು ಕೊಲ್ಲುತ್ತೆ. ಯಾಕಂದ್ರೆ ನೂರ್ ಹೆಣನ್ನ ಅವನು ದಫನ್ ಮಾಡುವಾಗ ಅವಳಿಂದ ಉಸಿರಾಡ್ತಿದ್ಲು. ಅದ್ ಗೊತ್ತಿದ್ರು ಕೂಡ ಕಾಪಾಡದೆ ದಫನ್ ಮಾಡಿದ್ದ, ಅದಕ್ಕೋಸ್ಕರ ಅವಳ ಆತ್ಮ ಅವನ್ನ ಕೊಂದಿದ್ದು. ಈ ಕಡೆ ಮನೆಗೆ ಬಂದ ಯೂಸುಫ್ ಹೋಗಿದ್ದೆ ಬೇಸ್ಮೆಂಟ್ಗೆ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಬಲಿಯಲಾಗುವುದು ಅದೇ ಪ್ಲೇಸ್ ಅಲ್ಲಿ ಅಂತ ಅವನ್ ಚಿಕ್ಕ ವಯಸ್ಸಲ್ಲಿ ಕಂಡಿದ್ದ. ಆದ್ರೆ ಅವನ ಹಿಂದಿಂದ ಬಂದಂತ ಮೇವಾರ್ ಅವನಿಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾಳೆ. ಕಣ್ಬಿಟ್ಟು ನೋಡಿದಾಗ ಅವನಾಗೆ ಮರಿಸಾ ಬಂದಿಯಾಗಿದ್ದು, ಮೇವಾರ್ ಆಗಿ ಉಳಿದವರು ಮೈಕಲ್ನ ಇಟ್ಕೊಂಡು ರೀಚಲ್ ಮಾಡ್ತಿರ್ತಾರೆ. ಹಾಗೆ ನೀನು ಬಲಿ ಕೊಡ್ಬೇಕು. ಆಗ ಯೂಸುಫ್ ತಡಿತಾನೆ, ನೀನು ಮಿಕಾಲಿನ ಬಲಿ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅವನು ನಮ್ಮ ಸಂತಾನವಂತ. ಅದಕ್ಕೆ ಮೇವಾರ್ ಹೇಳ್ತಾಳೆ, ಮಿಕಾಲಿ ನಮ್ಮವನಲ್ಲ, ಅವನ್ ನಿನ್ ಮಗ ಅಲ್ಲ, ಮರಿಸಾಳ ಅಕ್ರಮ ಸಂಬಂಧಕ್ಕೆ ಹುಟ್ಟಿದವನಂತ. ಹಾಗೆ ಅವನ ಹತ್ತಿರ ವೆಪನ್ ಕೊಟ್ಟು ಮರಿಸನ ಕೊಲ್ಲೋ ಕೇಳ್ತಾಳೆ. ಬಟ್ ಅವನು ಹಾಗೆ ಮಾಡಲ್ಲ. ಅವನು ಮಗನ ಮುಖ ನೋಡಿ ಸುಮ್ನಾಗಿದ್ದ. ಆಗ ಅವನ ಗಮನ ಈ ಮೇವರ್ ಕೈಲಿದ್ದ ಸ್ನೇಕ್ ನ ಬ್ರಾಸ್ಲೆಟ್ ಕಡೆ ಹೋಗುತ್ತೆ. ಆಗ ಯೂಸುಫ್ಗೆ ತಂದೆ ಸಾಯೋ ಟೈಮಲ್ಲಿ ಹೇಳಿದ ಅದೇ ಸ್ನೇಕ್ ಮಾತು ನೆನಪಾಗುತ್ತೆ. ಅದೇ ಕೂಡಲೇ ಅವನದ್ದ ಒಡೆದಾಗ್ತಾನೆ. ಶಾಕಿಂಗ್ಲಿ ಅದರಿಂದ ಮೇವರ್ ಮುದುಕಿ ಆಗ್ತಾಳೆ. ಎಸ್, ಬಲಿ ಕೊಟ್ಟಾಗಲ್ಲ ಆ ಶಕ್ತಿ ಬ್ರಾಸ್ಲೆಟ್ಗೆ ಹೋಗ್ತಿತ್ತು, ಅದರಿಂದ ಅವಳು ಹೆಂಗಾಗ್ತಿದ್ಲು. ಬಟ್ ಇವಾಗ ಅದಿಲ್ಲ, ಅದಕ್ಕೋಸ್ಕರ ಅವಳು ಮುದುಕಿಯಾಗಿದ್ದಾಳೆ. ಅನಂತರ ಅವರಿಡೀ ಮನೆಗೆ ಬೆಂಕಿ ಹಚ್ಚಿ ಮಿಕಾಲಿನ ಬಚಾವ್ ಮಾಡಿ ಹೊರ ಕರ್ಕೊಂಡ್ ಬರ್ತಾರೆ. ಮನೆ ಸುಟ್ಟೋಗಿ ಖಾಲಿ ಮೇವರ್ ಮಾತ್ರ ಅಲ್ಲ, ಆ ಮನೇಲಿದ್ದ ಎಲ್ಲಾ ರಿಚುವಲ್ ಡೀಮನ್ಗಳು ಕೂಡ ನಾಶವಾಗುತ್ತೆ. ಹಾಗೆ ಆ ಮೂವಿ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.